ಆಸ್ತಿ ವಿಚಾರಕ್ಕೆ ಎರಡೂ ಕುಟುಂಬಗಳ ಮಧ್ಯೆ ಕಾಳಗ ನಡೆದಿದೆ. ಕೆಸರು ಗದ್ದೆಯಲ್ಲೇ ಬಡಿದಾಡಿಕೊಂಡಿದ್ದಾರೆ ಕುಟುಂಬಸ್ಥರು. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ನದಿಹರಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಆಸ್ತಿ ವಿಚಾರಕ್ಕಾಗಿ ಎರಡು ಕುಟುಂಬಗಳ ಮಧ್ಯೆ ಗಲಭೆ ನಡೆದಿರುವಂತದ್ದು. ಕೆಸರು ಗದ್ದೆಯಲ್ಲೇ ಬಡಿದಾಡ್ಕೋತಾರೆ ಕುಟುಂಬಸ್ಥರು ಸೇರ್ಕೊಂಡು. ಆಸ್ತಿ ವಿಚಾರಕ್ಕೆ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ನದಿಹರಹಳ್ಳಿ ಗ್ರಾಮದಲ್ಲಿ ಕಾಳಗ ನಡೆದಿರುವಂತದ್ದು. ಆಸ್ತಿ ವಿಚಾರಕ್ಕೆ ಎರಡು ಕುಟುಂಬಸ್ಥರು ಕೂಡ ಗದ್ದೆಯಲ್ಲೇ ಬಡಿದಾಡ್ಕೊಡ್ತಾರೆ. ಕೋಟೇಗೌಡ್ರು ಮತ್ತೆ ಚನ್ನನಗೌಡ್ರು ಅನ್ನುವಂತ ಕುಟುಂಬದ ಮಧ್ಯೆ ಕಾಳಗ ನಡೆದಿರುವಂತದ್ದು. ಆಸ್ತಿ ಒಂದರ ವಿಚಾರಕ್ಕಾಗಿ ಗದ್ದೆಯನ್ನೇ ರಣರಂಗವನ್ನಾಗಿ ಮಾಡಿಕೊಂಡು ಕಿತ್ತಾಡುವಂತದ್ದು ಎರಡು ಕುಟುಂಬಗಳು. ರಾಣಿಬೆನ್ನೂರಿನ ನದಿಹರಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಕೋಟೇಗೌಡ್ರು ಚನ್ನನಗೌಡ್ರ ಅನ್ನುವಂತ ಕುಟುಂಬದ ಮಧ್ಯೆ ಕಾಳಗ ನಡೆದಿದೆ. ಸುಮಾರು 8 ಎಕರೆ ಆಸ್ತಿ ವಿಚಾರಣೆ ನಡೆದೇ ಇರುವಂತಹ ಸಂದರ್ಭದಲ್ಲಿ ಕಾಳಗ ನಡೆದಿರುವಂತದ್ದು. ಕೆಸರು ಗದ್ದೆಯಲ್ಲಿ ಮನಸ್ಸಿಗೆ ಬಂದ ಹಾಗೆ ಬಡಿದಾಡ್ಕೋತಾರೆ ಎರಡು ಕುಟುಂಬದವರು ಕೂಡ. ಇನ್ನು ಆ ಒಂದು ಗಲಾಟೆಯಲ್ಲಿ ಕಾಳಗದಲ್ಲಿ ಗಾಯಗಳು ಕೂಡ ಆಗತ್ತೆ ಕೆಲವರಿಗೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕುಮಾರಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತ ಈ ಒಂದು ಘಟನೆ ಕೋಟೇಗೌಡ್ರು ಮತ್ತೆ ಚನ್ನನಗೌಡ್ರ ಅನ್ನುವಂತ ಕುಟುಂಬದ ಮಧ್ಯೆ ಆಸ್ತಿ ಹಂಚಿಕೆ ವಿಚಾರವಾಗಿ ಕೆಸರು ಗದ್ದೆಯನ್ನೇ ರಣರಂಗವನ್ನಾಗಿ ಮಾಡಿಕೊಂಡು ಬಡಿದಾಟ ಕಿತ್ತಾಟವನ್ನ ಮಾಡ್ಕೊಂಡಿರುವಂತದ್ದು. ಆಸ್ತಿ ಹಂಚಿಕೆ ವಿಚಾರದಲ್ಲಿ ತಮ್ಮ ಕುಟುಂಬಗಳ ಮಧ್ಯೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕೆಸರು ಗದ್ದೆ ಅದನ್ನೂ ಕೂಡ ಲೆಕ್ಕಿಸದೆ ರಣರಂಗ ಅದೇನೆ ಅಂತ ತಿಳ್ಕೊಂಡು ಒಬ್ರಿಗೊಬ್ರು ಬಡಿದಾಡ್ಕೊಂಡು ಕಿತ್ತಾಡಿರುವಂಥದ್ದು. ಆಸ್ತಿ ಹಂಚಿಕೆ ಆಗಿಲ್ಲ ಅನ್ನುವಂತ ವಿವಾದವಾಗಿ ಸೃಷ್ಟಿಯಾಗಿದ್ದು ಇದು ಕಾಳಗವನ್ನಾಗಿ ಮಾಡ್ಕೊಂಡಿದ್ದಾರೆ. ಗಾಯಗಳಾಗುತ್ತೆ ಕೆಲವರಿಗೆ ಆ ಒಂದು ವಿಚಾರದಲ್ಲಿ. ಗಾಯಾಳುಗಳನ್ನ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿದೆ. ಆಸ್ತಿ ವಿಚಾರಕ್ಕೆ ಯಾವ ರೀತಿ ಅವರು ಜಗಳ ಆಡ್ತಿದ್ದಾರೆ. ಅಲ್ಲಿ ಕೆಸರಿದೆ, ಕೆಸರು ಗದ್ದೆ ಅಂತಾನೂ ಕೂಡ ನೋಡ್ತಾ ಇಲ್ಲ. ಮನ ಬಂದಂತೆ ಹೊಡೆದಾಡ್ತಾ ಇರುವಂತದ್ದು.